ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ಹಲಸಿನ ಹಣ್ಣಿನ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಬೇಕಾಗುವ ಪದಾರ್ಥಗಳು: ಹಲಸಿನ ಹಣ್ಣು, ಇದನ್ನು ನಾನೆಲ್ಲ ಕ್ಲೀನಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ನೀವು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಬಿಟ್ಕೊಳ್ಳಿ. ರುಬ್ಬಿಟ್ಕೊಂಡ್ಮೇಲೆ ಅದು ಎಷ್ಟು ಅಂತ ಹೇಳಿ ಅಳತೆ ಮಾಡೋಣ. ಹಲಸಿನ ಹಣ್ಣು 2.5 ರಿಂದ 3 ಕಪ್ನಷ್ಟಿದೆ. ಅಕ್ಕಿ ತರಿ ಸುಮಾರು 3/4 ರಿಂದ 1 ಕಪ್ನಷ್ಟು ಹಾಕಿ. ಅಕ್ಕಿ ತರಿನ ನೀವು ಮನೇಲೆ ಮಾಡ್ಕೋತೀನಿ ಅಂದರೆ ನಾನು ಬಾಳೆಹಣ್ಣಿನ ಇಡ್ಲಿನಲ್ಲಿ ಹೇಗೆ ಅಕ್ಕಿ ತರಿ ಮಾಡೋದು ಅಂತ ತೋರಿಸಿದ್ದೀನಿ, ಆ ಥರ ಮಾಡಬೇಕು. ಬೆಲ್ಲ ಅರ್ಧ ಕಪ್ಪು, ತುಪ್ಪ 1 ಟೀ ಸ್ಪೂನ್ನಷ್ಟು, ಇಡ್ಲಿ ತಟ್ಟೆಗೆ ನೀವು ಹಚ್ಚಲಿಕ್ಕೆ ಇದು, ಏಲಕ್ಕಿ 1 ಚಿಟಿಗೆಯಷ್ಟು, ಉಪ್ಪು 1 ಚಿಟಿಗೆಯಷ್ಟು. ಇದು ಹಲಸಿನ ಹಣ್ಣಿನ ಇಡ್ಲಿ ಮಾಡ್ಬೇಕಾದ್ರೆ ಅದರ ಮಧುರತೆಯನ್ನು ಹೆಚ್ಚಿಸಲಿಕ್ಕೆ. ಈ ತರಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ ಆ ಅಕ್ಕಿ ತರಿನ ಹಾಕಿ ಸುಮಾರು ಒಂದು 5 ನಿಮಿಷ ಹುರಿರಿ. ಇದನ್ನು ಸಣ್ಣ ಊರಿನಲ್ಲೇ ಹುರಿರಿ. ನಾನು ಅಕ್ಕಿ ತರಿ ಮಾಡ್ಬೇಕಾದ್ರೆ ಮೊದಲು ಅಕ್ಕಿನ ಹುರಿದಿಲ್ಲ, ಆದ್ದರಿಂದ ಈಗ ಇಲ್ಲಿ ಹುರಿತಾ ಇದ್ದೀನಿ. ನೀವು ಅಕ್ಕಿನೇ ಹುರ್ಕೊಂಡ್ರೆ ಈ ತರಿನ ಹುರಿಯೋ ಅವಶ್ಯಕತೆ ಇಲ್ಲ. ಇದು ಹುರಿದಾಗ ಪರಿಮಳ ಬರುತ್ತೆ ನೋಡಿ, ಅಲ್ಲಿವರೆಗೆ ಹುರಿರಿ. ಹಾಗೆ ಸ್ಟವ್ ಆಫ್ ಮಾಡಿಬಿಡಿ. ಈ ಹಲಸಿನ ಹಣ್ಣಿನ ಹಿಟ್ಟಿರುತ್ತಲ್ಲ ಅದಕ್ಕೆ ಹಾಕಿ, ಹಾಗೆ ಏಲಕ್ಕಿ ಪುಡಿ ಹಾಕಿ, ಹಾಗೆ ಸ್ವಲ್ಪ 1 ಚಿಟಿಗೆಯಷ್ಟು ಉಪ್ಪು ಹಾಕಿ, ಹಾಗೆ ಬೆಲ್ಲ ಹಾಕಿ. ಎಲ್ಲ ಪದಾರ್ಥ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ಒಂದು 15 ರಿಂದ 20 ನಿಮಿಷನಾದರೂ ಕೊನೆ ಪಕ್ಷ ಇಡಬೇಕು. ಅದ್ರ ಮೇಲೆ ಇಟ್ಟರೂ ಪರವಾಗಿಲ್ಲ, ಆದರೆ ಇದನ್ನು ಹುಳಿ ಬರುವಷ್ಟು ಮಾತ್ರ ಇಡಬೇಡಿ. ಇದನ್ನು ನೀವು ಹೆಚ್ಚಂದರೆ 2 ರಿಂದ 3 ಗಂಟೆ ಹೊತ್ತು ಬಿಟ್ಟು ಬೇಕಾದ್ರೆ ನೀವು ಇಡ್ಲಿ ಪ್ಲೇಟಿಗೆ ಹಾಕ್ಬೋದು, ಆದರೆ ಅದಕ್ಕಿಂತ ಮೇಲೆ ಮಾತ್ರ ಇಡಬೇಡಿ. ಈ ಹಿಟ್ಟನ್ನು ಕಲಸಿಟ್ಟು ನಾವು ಅರ್ಧ ಗಂಟೆ ಆಗಿದೆ. ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನಿಲ್ಲಿ ಪುಡಿ ಬೆಲ್ಲ ಹಾಕಿದ್ದೀನಿ. ನೀವು ಗಟ್ಟಿ ಬೆಲ್ಲ ಹಾಕಿದರೆ ಅದು ಕರಗಲ್ಲ, ಅದರಿಂದ ಪುಡಿ ಬೆಲ್ಲನೇ ತಗೊಳ್ಳಿ. ಒಂದು ತಟ್ಟೆ ತಗೊಂಡು ಅದಕ್ಕೆ ಸ್ವಲ್ಪ ಹೀಗೆ ಸುತ್ತನೂ ತುಪ್ಪ ಸವರಿ. ನೀವು ಇಡ್ಲಿ ತಟ್ಟೆ ತಗೊಂಡ್ರೂ ತೊಂದರೆ ಇಲ್ಲ. ಇದಕ್ಕೆ ನಾವೀಗ ಹಿಟ್ಟನ್ನು ಹಾಕೋಣ ತಟ್ಟೆಗೆ. ಇದನ್ನು ಎಲ್ಲ ಸುತ್ತ ಸ್ಪ್ರೆಡ್ ಮಾಡಿ ಇದನ್ನು ಕುಕ್ಕರ್ ಒಳಗಿಟ್ಟು ಆವಿನಲ್ಲಿ ಒಂದು 15 ರಿಂದ 20 ನಿಮಿಷ ಇಡ್ಲಿ ಬೇಯಿಸಿದಂಗೆ ಬೇಯಕ್ಕಿಡಿ. ವೆಯ್ಟಿನ ಬದಲು 1 ಕಪ್ಪನ್ನ ಅದ್ರ ಮೇಲೆ ಮುಚ್ಚಿ. ಇದೀಗ 15 ರಿಂದ 20 ನಿಮಿಷ ಆಗಿದೆ. ಈಗ ಇದನ್ನ ಬೆಂದಿದೆಯಾ ಅಂತ ನೋಡೋಣ. ಇದು ನೋಡಿ ಬೆಂದಿದೆ, ಯಾಕಂದ್ರೆ ಕೈಗೆ ನೀವು ನೀರು ಹಾಕೊಂಡು ಮುಟ್ಕೊಂಡ್ರೆ ಅಂಟುತ್ತಿಲ್ಲ. ಬೆಂದಿದ್ದಾಗ ಇದನ್ನ ತೆಗೆದುಬಿಟ್ಟು ಇದನ್ನ ಒಂದು ಚಾಕುವಿನಿಂದನೋ ಅಥವಾ ದೋಸೆ ತೆಗಿತೀರಲ್ಲ ಆ ಸಟ್ಕದಿಂದನೋ ಕಟ್ ಮಾಡಿ ಇದನ್ನು ಒಂದು ಸೈಡಿಂದ ತೆಗಿಬೇಕು. ನೋಡಿ, ಹೀಗೆ ನೀಟಾಗಿ ತೆಗಿಲಿಕ್ಕೆ ಬರುತ್ತೆ. ಹಾಗಿದ್ದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡ್ರೆ ಹಲಸಿನ ಹಣ್ಣಿನ ಇಡ್ಲಿ ರೆಡಿ ಆಯಿತು. ನೀವು ಈ ಹಲಸಿನ ಹಣ್ಣಿನ ಇಡ್ಲಿಗೆ ಕಾಯಿ ತುರಿ ಹಾಕ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈ ಇಡ್ಲಿನ ತುಪ್ಪದ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿರಲ್ವ ಈಗ ಹಲಸಿನ ಹಣ್ಣಿನಲ್ಲಿ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳಿ. ಇದೇ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.